ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಬ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಪ್ಪ ಅಂದರೆ ಸ್ನೋ ಪಾರ್ಕಲ್ಲಿ. ಸ್ನೋ ಪಾರ್ಕ್ ಹೋಗಿದ್ವಿ ಮೈಸೂರಲ್ಲಿ. ತುಂಬಾನೇ ಚೆನ್ನಾಗಿರುವಂತಹದ್ದು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಈ ಸೆಲ್ಫಿ ಒಂದು ಬೂತು. ತುಂಬ ಚೆನ್ನಾಗಿದೆ. ಐ ಹೋಪ್ಸ್ ಇನ್ಮೇಲೆ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಇಷ್ಟು ದಿನ ಕಂಟಿನ್ಯೂಸ್ ಬ್ಲಾಗ್ ಇಲ್ಲ, ಬಿಕಾಸ್ ಶಾಪಲ್ಲಿ ತುಂಬ ಬಿಸಿ ಇದ್ದಿದ್ದ ಕಾರಣ ಕಂಟಿನ್ಯೂಸ್ ಬ್ಲಾಗ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಐ ಹೋಪ್ ಇದು ನಾನು ಕಂಟಿನ್ಯೂ ಮಾಡಬೇಕು. ಯೂಟ್ಯೂಬ್‌ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಎಗೇನ್ ನಾನು ಯೂಟ್ಯೂಬ್‌ನ ಬ್ಲಾಗ್ಸ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರುವಂತಹ ಈ ಸೆಲ್ಫಿ ಬೂತ್ ಆಸಮ್ ಅಂತ ಹೇಳ್ಬೋದು. ಎಸ್ಪೆಷಲಿ ಯಾರಿಗೆಲ್ಲ ಸೆಲ್ಫಿ ಲವರ್ಸ್ ಇರ್ತಾರೋ, ಫೋಟೋಸ್ ತೊಗೋಬೇಕು ಅಂತ ಇರ್ತಾರೋ ಅವ್ರಿಗೊಂದು ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಫೀಸ್ ಬಂದು ₹200 ಪರ್ ಪರ್ಸನ್ ತೊಗೋತಾರೆ. ಅಲ್ಲಿಂದ ನೆಕ್ಸ್ಟ್ ಬಂದು ನಾವು ಸ್ನೋ ಪಾರ್ಕಿಗೆ ಎಂಟರ್ ಆಗೋಕ್ಕೆ ತೊಗೊಂಡಿದ್ದು. ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿತ್ತು, ಬಿಕಾಸ್ ಪಾಪುನ ಪ್ರತಿ ಸೇಫ್ಟಿ ಕೂಡ ನೋಡ್ತಾ ಇದ್ದಾರೆ ಅವರು. ನಾವು ಅಂದ್ಕೊಂಡಿದ್ವಿ ಪಾಪುಗೆ ಅಲೌಡ್ ಇಲ್ಲ ಅಂತ, ಬಟ್ 3 ಫೀಟ್ ಎಬೋವ್ 4 ಫೀಟ್ ಎಬೋವ್ ಆ ರೀತಿಯಾಗಿ ಮಕ್ಕಳಿಗೆ ಚಾರ್ಜಸ್ ಕೂಡ ಇರುತ್ತೆ. ಆ್ಯಂಡ್ ಮುದ್ದು 3 ಫೀಟ್ ಒಳಗಡೆ ಇದ್ದಿದ್ದರಿಂದ ಅವ್ನಿಗೆ ಯಾವುದೇ ರೀತಿ ಚಾರ್ಜಸ್ ಮಾಡಿರಲಿಲ್ಲ ಅವರು. ಹಾಗಾಗಿ ಇಬ್ಬರು ಕೂಡ ಜಾಕೆಟ್ಸು, ಗ್ಲೌಸು ಆ್ಯಂಡ್ ಕಾಲಿಗೆ ಶೂಸ್ ಕೂಡ ಅವರೇ ಎಲ್ಲ ನೀಟಾಗಿ ಮಕ್ಕಳಿಗೆ ಸೆಟ್ ಮಾಡ್ತಿದ್ರು. ಅವರೇ ನಿಮಗೆಲ್ಲ ನೀಟಾಗಿ ಕವರ್ ಮಾಡಿ ಆ್ಯಂಡ್ ನಾನು ಮುಂಚೆ ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿದ್ದೆ. ಆ್ಯಂಡ್ ಪಾಪು ಸೇಫ್ಟಿ ಕೂಡ ಇದ್ರ ಬಗ್ಗೆ ತುಂಬ ನಮ್ಗೆ ಇಂಪಾರ್ಟೆಂಟ್ ಅನಿಸ್ತಿತ್ತು, ಬಿಕಾಸ್ ನಾನು ಅಲೌಡ್ ಇಲ್ಲ ಅಂದ್ಕೊಂಡೆ. ಅಲ್ಲೋದ್ಮೇಲೆ ಅಲೌಡ್ ಅಂತ ಗೊತ್ತಾಯ್ತು. ಅವ್ನು ಜಾಕೆಟ್ ಎಲ್ಲ ಹಾಕ್ಸ್ಕೊಳ್ಳಲ್ಲ, ಟೋಪಿ ಎಲ್ಲ ಅಂತ ಮನೇಲಂತೂ ಟೋಪಿ ಅಂತ ಹಾಕ್ಸ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ. ಬಟ್ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊತಾ ಇದ್ದಾನೆ. ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಇವ್ನು ಸುಮ್ಮನೆ ನಿಂತಿದ್ದಾನೆ. ಅದಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟು ಚೆನ್ನಾಗಿ. ಅವರೆಲ್ಲ ಕೈಯೆಲ್ಲ ಎತ್ತಿ ಕೈ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವನು ಅದನ್ನು ನೋಡ್ತಾ ನಿಂತಿದ್ದಾನೆ, ಏನು ಮಾಡ್ತಾ ಇದ್ದಾರೆ ಎಲ್ಲ ಹೊಸೊಬ್ರು. ಹಾಗಾಗಿ ಅವ್ನು ನೋಡ್ತಾ ಇದ್ದಾನೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವು ಸ್ನೋ ಪಾರ್ಕ್ ಹೋಗ್ತಾ ಇರೋದು. ಆ್ಯಂಡ್ ಬೇಸಿಕಲಿ JRS ಎಲ್ಲ ಕಾಲೇಜ್ ಡೇಸಲ್ಲಿ ಹೋಗ್ತಾ ಇದ್ವಿ. ಬಟ್ ಇವಾಗ ಫಸ್ಟ್ ಟೈಮ್ ಸ್ನೋ ಪಾರ್ಕ್ಗೆ ಹೋಗ್ತಾ ಇದ್ವಿ, ಹೇಗಿರುತ್ತೆ ಅಂತ. ಬಿಕಾಸ್ ಮುದ್ದು ತುಂಬ ಎಂಜಾಯ್ ಮಾಡ್ತಾನೆ ಅಂತ ನಾನೇನು ಚೂಸ್ ಮಾಡಿದೆ, ಬಿಕಾಸ್ ಆಫ್ ಬಿಸಿ ಟೈಮಲ್ಲಿ. ಬೇರೆ ಎಲ್ಲೂ ಹೋಗೋಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಸ್ನೋ ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ಅವನು ಅಲ್ಲಿಗೆ ಹೋಗ್ತಾ ಇದ್ವಿ. ಅವನಿಗೆ ನೋಡಿ ಎಷ್ಟು ಚೆನ್ನಾಗಿ ಅವ್ನು ಹಾಕ್ಸ್ಕೊಂಡು ನೀಟಾಗಿ ನಡ್ಕೊಂಡು ಹೊರಡ್ತಾ ಇದ್ದಾನೆ. ಅವನು ಶೂವು, ಶಾಕ್ಸ್ ಆಗಿ ಏನೂ ಹಾಕೊಳ್ಳಲ್ಲ. ಆ್ಯಂಡ್ ಇಲ್ಲಿ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದರೆ ಶಾಕ್ಸ್ ಹಾಕ್ಕೊಳ್ಳೇಬೇಕು. ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಶಾಕ್ಸ್ನ ಹಾಕ್ಕೊಳ್ಳೇಬೇಕು. ಮನೆಯಿಂದ ತಂದರೆ ಬೆಸ್ಟ್, ಇಲ್ಲಾಂದರೆ ನೀವು ಅಲ್ಲಿ ಪರ್ಚೇಸ್ ಮಾಡಿ ಶಾಕ್ಸ್ನ ಹಾಕ್ಕೋಬೇಕಾಗತ್ತೆ. ವಿತೌಟ್ ಶಾಕ್ಸ್ ಅವ್ರು ಒಳಗಡೆ ಬಿಡೋದೇ ಇಲ್ಲ. ವಿತೌಟ್ ಶಾಕ್ಸ್ ಅವ್ರು ಶೂ ಹಾಕ್ಸೋಕ್ಕೆ ಬಿಡೋದೇ ಇಲ್ಲ. ಇದೊಂದು ಬೆಸ್ಟ್ ಟಿಪ್ ಅಂತ ಅನ್ಕೋತೀನಿ. ಯಾರೆಲ್ಲ ಸ್ನೋ ಪಾರ್ಕ್ ಹೋಗಬೇಕು ಅಂತಿದ್ರು, ಬೆಸ್ಟ್ ಸಾಕ್ಸ್ನ ಔಟ್ಸೈಡಿಂದನೇ ಪರ್ಚೇಸ್ ಮಾಡ್ಕೊಂಡು ಹೋಗಿ, ಬಿಕಾಸ್ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ನಾವು ಕೂಡ ಮುಂಚೆನೇ ಬಿಕಾಸ್ ತೊಗೊಂಡು ಹೋಗಿದ್ವಿ ನಾವು. ಹಾಗಾಗಿ ಅದಷ್ಟು ನಮಗೆ ಕಾಸ್ಟನ್ನು ರೆಡ್ಯೂಸ್ ಆಯಿತು. ಅದಾದಮೇಲೆ ನಾವು ಎಂಟರ್ ಆಗ್ತಿದ್ದಂಗೆ ನನಗಂತೂ ಏನೋ ಲೈಕ್ ಹೆಂಗೆ ಅನಿಸ್ತಿದೆ ಅಂತಂದರೆ, ಏನೋ ಇರಲ್ಲ ಬಿಡು ಆ ಥರ ಫೀಲ್ ಆಗ್ತಿತ್ತು. ಬಟ್ ಎಂಟರ್ ಆದಮೇಲೆ ಅನ್ನಿಸ್ತು ನಿಜವಾಗ್ಲೂ ಆಸಮ್ ಆಗಿದೆ. ವಿತ್ ಮ್ಯೂಸಿಕ್ ಅಂತೂ ಅಲ್ಲಿದ್ದವರಂತೂ ಎಲ್ಲರೂ ಡ್ಯಾನ್ಸ್ ಮಾಡೋ ಲೆವೆಲಲ್ಲಿ ಬೇಸ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಆಟಕ್ಕೂ ಕೂಡ ನೋಡಿ ಎಷ್ಟು ಜನ ಎಂಜಾಯ್ ಮಾಡ್ತಾರೆ ಗೊತ್ತಾ ಡ್ಯಾನ್ಸಲ್ಲಿ. ಆಮೇಲೆ ಮುದ್ದುಗೆ ಅದೆಲ್ಲ ತೋರಿಸಿದ್ವಿ. ಅವ್ರು ಮುಂಚೆನೇ ಕೆಲವೊಂದಷ್ಟು ರೂಲ್ಸ್ ಹೇಳಿರ್ತಾರೆ, ಅಲ್ಲಿದ್ದಂಥದ್ದನ್ನು ತಿನ್ನಬಾರ್ದು. ಆಮೇಲೆ ಗೋಲ್ಡ್ ಚೈನ್ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಜವಾಬ್ದಾರಿ ಅಂತ ಹೇಳಿ ಒಳಗಡೆ ಬಿಟ್ಟಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲ ಆಡ್ಬೋದು. ಅಲ್ಲಿ ಆಟ ಆಡೋಕ್ಕೆ ಅಂತಲೇ ಸಪ್ರೇಟ್ ಆಗಿದೆ. ಏನೆಲ್ಲ ಇದೆ ನಾನು ಹೇಳೋದಲ್ಲ, ಸೈಲೆಂಟಾಗಿ ನೋಡಿ ನೀವು, ತುಂಬಾ ಚೆನ್ನಾಗಿದೆ. ನೀವು ಕೂಡ ಮಿಸ್ ಮಾಡದೆ ಹೋಗೇ ಹೋಗ್ತೀರ ಅಲ್ಲಿಗೆ.
ಟೈಮ್ ಲಿಮಿಟ್ ಹೇಳಿಲ್ಲ ಅಲ್ವಾ, ಟೈಮ್ ಲಿಮಿಟ್ ಬಂದು 1 ಅವರ್ ಇರುತ್ತೆ. 1 ಅವರ್ ಒಳಗಡೆ ನಾವು ಎಂಜಾಯ್ ಮಾಡ್ಬೋದು. ಬೇಕಾದ್ರೆ ಎಗೇನ್ ಆ್ಯಂಡ್ ಎಗೇನ್ ಗೇಮ್ಸ್ನ ಆಡ್ಬೋದು. ಇದಂತೂ ಸಖತ್ತಾಗಿರುವಂಥ ಗೇಮ್ ಅಂತ ಹೇಳ್ಬೋದು. ಸೊ ನಮಗೆ ಮುದ್ದು ಇದ್ದಿದ್ದರಿಂದ ಅವನ್ನ ಕೇರ್ ಮಾಡೋದು, ಅಂದರೆ ಅದನ್ನೆಲ್ಲ ಬಾಯಿಗೆ ಇಟ್ಕೊಳ್ದೆ ನೋಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಕ್ಸ್ಪೆಷಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಜೋರಾಗಿ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇದಂತೂ ಹೊಸ್ದಾಗಿ ಆ್ಯಡ್ ಮಾಡಿರೋದು, ತುಂಬ ಚೆನ್ನಾಗಿದೆ. ನನಗೆ ಎಂತ ಇಷ್ಟ ಆಯಿತು, ಆಡಿದ್ವಿ ನಾನು ಮುದ್ದು. ಬಿಕಾಸ್ ಈ ಥರ ಆಡ್ತಿರಲಿಲ್ಲ, ಬಟ್ ಆಡಿದ್ವಿ. ಅದಾದ ಮುದ್ದುಗಂತೂ ಹೊಸ ಗೊಂಬೆಗಳೆಲ್ಲ ತೋರಿಸಿದ್ದು, ಎಂಜಾಯ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ಇನ್ನೂ 15 ಮಿನಿಟ್ಸ್ ಇತ್ತು. ನಮ್ಗೆ ಆಲ್ರೆಡಿ ಮುದ್ದುಗೆ ಸಾಕು ಹೋಗೋಣ ಅಂತ ಹೇಳ್ತಿದ್ದ. ಸೊ ಒಂದು ಸ್ವಲ್ಪ ಹೊತ್ತು ಅವನು ಓಡಾಡ್ತಾ ಇದ್ದ. ಬಿಕಾಸ್ ಅವನಿಗೆ ಶಾಕ್ಸು ಶೂಸ್ ಎಲ್ಲ ಇದೆಯಲ್ಲ, ಸೊ ಹಿಂಸೆ ಆಗ್ತಿತ್ತು ಅನಿಸುತ್ತೆ. ಹಾಗಾಗಿ ಅವನು ಹೋಗೋಣ ಅಂತಿದ್ದ. ಅರೌಂಡ್ ಇನ್ನು 10-15 ಮಿನಿಟ್ಸ್ ಇದ್ದಾಗಲೇ ನಾವು ಲೆಫ್ಟ್ ಆದ್ವಿ. ಬಟ್ ಒಳಗಡೆ ಗೇಮ್ಸ್ ಕೂಡ ಜೊತೆಗೆ ಮಕ್ಕಳು ಆಡೋ ಜಾರುಬಂಡಿ ಕೂಡ ಇದೆ. ಸೊ ಈ ಜಾರುಬಂಡಿ ಎಲ್ಲ ಆಡ್ತಿದ್ನಲ್ಲ, ಸೊ ನೋಡಿ ಕಾಲೆಲ್ಲ ಇತ್ತು, ನೀಟಾಗಿ ಅದನ್ನು ರಿಮೂವ್ ಮಾಡ್ಕೋತಾ ಇದ್ದ. ಆ್ಯಂಡ್ ನಾನು ಇದು ಲಾಸ್ಟ್ ಗೇಮ್ ಆಡೋಣ ಅಂತ ಬಂದೆ. ಸೊ ಇದನ್ನು ಕೂಡ ಚೆನ್ನಾಗಿತ್ತು, ಆಡಿದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತು ಕೂತಿದ್ವಿ, ಮಾಡೋಕ್ಕೆ ಶುರು ಮಾಡ್ದೆ ಅಂತ ಲೆಫ್ಟ್ ಆದ್ವಿ. ಸ್ನೋ ಪಾರ್ಕ್ ಅಂತೂ ಆಸಮ್ ಆಗಿತ್ತು.